ಆಗದ ಸರ್ವವ್ಯಾಪಿಯಾಗಲಿ ಸಂಕ್ರಮಣ ಸಂಘಟನಾ ಬಲ ನಿರ್ಮಾಣ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಕುರ್ಚಿಯಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. बोलो भारत माता की वंदे ನಾವೆಲ್ಲ ಬಂದು ಹಿಂದೂ ಸಂಘ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ಈ ಚೆಂಡೆ ಬಳಗ ಕುತ್ಯಾರು. ಅದೇ ರೀತಿ ಆರಕ್ಷಕ ಸಿಬ್ಬಂದಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ಅದೇ ರೀತಿ ಕುತ್ಯಾರು, ಕಳತ್ತೂರು, ಪಿಲಾರು ಮತ್ತು ಸಾಂತೂರು ಗ್ರಾಮಗಳ ಅಂದರೆ ಕುತ್ಯಾರು ಮಂಡಳ ಎಲ್ಲ ಬಂದಂತಹ ಎಲ್ಲ ಹಿಂದೂ ಬಾಂಧವರಿಗೆ, ಹಿರಿಯ ಗಣ್ಯರಿಗೆ ಹಾಗೂ ಮಾತೆಯರಿಗೆ ಮನದಾಳದ ಸ್ವಾಗತ. ಈ ಇಂದಿನ ದಿಕ್ಸೂಚಿ ಭಾಷಣಗಾರರಾದ ಮನೋಹರ್ ಮಟ್ಟಣ್ಣರವರೇ ಒಡಲು ಶ್ರೀಗಂಧದ ಸೌಗಂಧವು ತುಂಬ ಏನೆಂಬೆನು ನೀ ಸ್ವರ್ಗದ ಬಿಂಬೆ ನಿನ್ನಯ ಮಡಿಲೆನಗಿರಲಿ ಸಾವಿರ ಜನ್ಮವು ಬಂದರೆ ಬರಲಿ ತಾಯೇ ನಿನ್ನಯ ಮಡಿಲೆನಗಿರಲಿ ನಿನ್ನಲೆ ಜನನ ನಿನ್ನಲೆ ಮರಣ ನಿನ್ನಲೆ ಜನನ ನಿನ್ನಲೆ ಮರಣ ಎನ್ನಯ ಜೀವನ. ಮಾತಾ ಭಗಿನಿಯರೇ, ಸಜ್ಜನ ಸಮಾಜ ಬಂಧುಗಳೇ, ಆತ್ಮೀಯ ಕಾರ್ಯಕರ್ತ ಸಹೋದರ ಬಂಧುಗಳೇ, ಈ ಒಂದು ಸುಂದರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮತ್ತು ಮುಂಚೆ ನನಗೆ 2 ನಿಮಿಷ ಅವಕಾಶ ಕೊಡಿ. ಒಂದೇ ಒಂದು ಅಮರನಾಥನ ಕವಿತೆಯನ್ನು ವಾಚನ ಮಾಡ್ತೀನಿ ಅಂತ ಕೇಳಿದ. ವಾಚನ ಮಾಡ್ತಾ ಮಾಡ್ತಾ ಕುಸ್ತು ಬಿದ್ದೋದ. ಕೊನೆಗೆ ವಿಷವನ್ನು ಕುಡಿದು ಕುಲ್ದೀಪ್ ಡೋಂಗ್ರಾ ಬಲಿದಾನ ಆಗ್ತಾನೆ. ಪೊಲೀಸ್ನವರು ಒಂದು ಶವವನ್ನು ಜಮ್ಮುವಿನಲ್ಲಿ ತಗೊಂಡೋಗಿ ಸರ್ಕಲ್ನಲ್ಲಿ ಆ ಟೈರ್ಗಳನ್ನ ಹಚ್ಚಿ ದಹನವನ್ನು ಮಾಡ್ತಾರೆ. ಜನ ಗೊತ್ತಾದಾಗ ಸಾವಿರ ಜನರು ಆ ಟೈರ್ಗಳನ್ನೆಲ್ಲ ತೆಗೆದು ಆ ಶವವನ್ನು ತಗೊಂಡು ಬಂದು ನಮ್ಮ ನಡೆ ನುಡಿಗಳಲ್ಲಿ ಹಿಂದುತ್ವವನ್ನು ಆಚರಿಸಿಕೊಂಡು ಬಂದರೆ ಸಾಕು. ವೇಷಭೂಷಣಗಳಲ್ಲಿ ಹಿಂದುತ್ವವನ್ನು ತೋರಿಸಿಕೊಟ್ರೆ ಸಾಕು. ನಮ್ಮ ಮಕ್ಕಳ ಹೆಸರು ಇಡುವಲ್ಲೂ ಕೂಡ ನಾವು ಹಿಂದೂ ಪರವಾಗಿರ್ತಕ್ಕಂಥ ಹೆಸರು ಇಡಬೇಕು. ಯಾವ ರೀತಿ ಹೆಸರು ಇಡ್ತಿದ್ದೇವೆ ಇತ್ತೀಚೆಗೆ ಅಂತ ಹೇಳಿದ್ರೆ ಅಷ್ಟು ಗೊಂದಲ. ಕೆಲವೊಮ್ಮೆ ಅದು ಹೆಸರು ಅದು ಗಂಡೋ ಹೆಣ್ಣೋ ಸಹ ಗೊತ್ತಾಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಹೆಸರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದು ಗೊತ್ತಾಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಹೆಸರು ಇಡುವಂತಹ ಈ ಪರಿಸ್ಥಿತಿಯಲ್ಲಿ ನಾವು ಒಮ್ಮೆ ಅವಲೋಕನ ಮಾಡಿಕೊಳ್ಬೇಕು. ಹೆಸರು ಕರೆದ್ರೆ ಇದು ಹೆಣ್ಣು ಮಗು ಗಂಡು ಮಗು ಅಂತ ಗೊತ್ತಾಗಬೇಕು, ಇದು ಹಿಂದೂ ಮಗು ಅಂತ ಗೊತ್ತಾಗಬೇಕು. ಆ ಮಟ್ಟಿಗಾದ್ರೂ ನೀವು ಹೆಸರನ್ನು ಇಟ್ಟರೆ ಒಂದು ಹಂತದ ಒಳ್ಳೆ ಹೆಜ್ಜೆ ನೀವು ಇಡ್ತಾ ಇದ್ದೀರಾ ಅಂತ ಹೇಳಿ ನಮ್ಮ ಭಾವನೆ. ವೇಷಭೂಷಣವು ಕೂಡ ಅಷ್ಟೇ. ನಾವು ದೇವಸ್ಥಾನಕ್ಕೆ, ಮಠ ಮಂದಿರಕ್ಕೆ ಹೋಗುವಾಗ ಅಥವಾ ಧಾರ್ಮಿಕ ಸ್ಥಳಕ್ಕೆ ಹೋಗುವಾಗ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ವೇಷಭೂಷಣಗಳನ್ನು ಹಾಕ್ಕೊಂಡು ಹೋಗಿ ಅಲ್ಲಿ
ದೇವಸ್ಥಾನಕ್ಕೆ ಹೋಗಿದ್ರೆ ಬೋರ್ಡ್ ನಾವು ಕಾಣೋ ಪ್ರಸಿದ್ಧಿ ಬರಬಾರ್ದು. ಬರ್ಮೋಡ ಚಡ್ಡಿ ಹಾಕೊಂಡವರು, ನೈಟಿ ಹಾಕೊಂಡವರು ಬರಬಾರ್ದು ಅಂತ ಬೋರ್ಡು ನಮಗೆ ತೋರಿಸುವ ಪರಿಸ್ಥಿತಿ ನಮಗೆ ಇರಬಾರ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತ್ರ ವಿನ್ಯಾಸ ನಮ್ಮಲ್ಲಿರಲಿ. ಈ ದೇವಸ್ಥಾನಕ್ಕೆ ಮಾತ್ರ ಸೀಮಿತ ಅಲ್ಲ, ಮಠ ಮಂದಿರಕ್ಕೆ ಸೀಮಿತ ಅಲ್ಲ, ಎಲ್ಲ ಕಡೆ ಇದೆ. ನಮ್ಮ ಸರ್ಕಾರದಲ್ಲೂ ಕೂಡ ವಸ್ತ್ರ ವಿನ್ಯಾಸ, ವಸ್ತ್ರ ಸಂಹಿತೆ ಇದೆ. ಈ ಪೊಲೀಸ್ ಆಗಿರ್ತಕ್ಕಂಥ ಪೊಲೀಸರೆಲ್ಲ ಇದ್ದಾರೆ, ಅವರು ಕಾಕಿ ಬಟ್ಟೆ ಹಾಕೊಂಡ್ರೆ ಪೊಲೀಸ್ ಅಂತ ಗೊತ್ತಾಗ್ತದೆ, ಅವರಲ್ಲಿ ಯೂನಿಫಾರ್ಮಿಟಿ. ಅದೇ ಪೊಲೀಸರು ನಾನು ಒಳ್ಳೆ ಹಣ ಇದೆ ಅಂತೇಳಿ ಬೇರೆ ಬೇರೆ ಬಟ್ಟೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ, ಅವ್ರು ಪೊಲೀಸ್ ಆಗೋದಿಲ್ಲ. ಅವರಿಗೆ ಆಗಿರ್ತಕ್ಕಂಥ ವಸ್ತ್ರ ಸಂಹಿತೆ ಇದೆ. ಲಾಯರು ಕೂಡ ಅಷ್ಟೇ, ಕಪ್ಪು ಕೋಟು ಬಿಳಿ ಶರ್ಟೇ ಹಾಕಬೇಕು, ತುಂಬ ಸಂಪಾದನೆ ಅಂತ ಹೇಳಿ ಬಣ್ಣ ಬಣ್ಣದ ಹಾಕೊಂಡ್ರೆ ಒಳಗೆ ಕೋಟ್ ಒಳಗೆ ಬಿಡುವುದಿಲ್ಲ. ಡಾಕ್ಟರ್ ಅದನ್ನು ಬಿಳಿ ಕೋಟೆ ಹಾಕಬೇಕು. ಹಾಗೆ ಧಾರ್ಮಿಕ ಸ್ಥಳದಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತ್ರ ಸಂಹಿತೆಯನ್ನು ಅಳವಡಿಸಿಕೊಳ್ಳಿ. ಹಾಗೆ ನಮ್ಮ ಮನೆಯಲ್ಲಿ ನಿತ್ಯ ನಮ್ಮ ಸಂಪ್ರದಾಯವನ್ನು ಉಳಿಸಿಕೊಳ್ಳಿ. ನಾವು ವಿಭಿನ್ನ ಸಂಪ್ರದಾಯಕ್ಕೆ ಸಂಬಂಧಪಟ್ಟವರು, ಅದೆಲ್ಲವೂ ನಾವು ಏಕತೆಯನ್ನು ಕಂಡುಕೊಳ್ಳುವಂತಹ ಈ ಸಂದರ್ಭದಲ್ಲಿ ನಮ್ಮ ಸಂಪ್ರದಾಯವನ್ನು ಸರಿಯಾಗಿ ಮನೆಯಲ್ಲಿ ಉಳಿಸಿಕೊಳ್ಳಿ. ನಮ್ಮ ಮಕ್ಕಳಿಗೆನ್ನು ಸರಿಯಾಗಿ ಹೇಳಿಕೊಡಿ. ಮುಂದಿನ ಪೀಳಿಗೆ ನಮ್ಮ ಸಂಸ್ಕೃತಿಯ ಸಂವಾಹಕರು, ಅವರನ್ನು ಸರಿಯಾಗಿ ನಾವು ತಯಾರು ಮಾಡಿದಾಗ ಮಾತ್ರ ಮುಂದೆ ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಒಳ್ಳೆ ಹೆಜ್ಜೆ ಇಡ್ತೀರಾ ಅಂತ ಹೇಳಿ ಭಾವಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಹರ ಪಾರ್ವತೀ ಪದಯೇ ಹರ.